ಕೃಷ್ಣ, ಹೇಗಿದೆ ನಮ್ಮ ವೈಭವ? ಬಹಳ ಚೆನ್ನಾಗಿದೆ. ಚೆನ್ನಾಗಿರಲೇಬೇಕಲ್ಲವೇ? ಅದು ಹಾಗಿರಲಿ. ನೀನು ಇಲ್ಲಿಗೆ ಬಂದ ವಿಚಾರ? ಆಲಿಪುದು ಗುರು ಕುರುಪಿತ ಗೋಪಾಲನ ಅಭಿವಂದನೆಯ ಆಲಿಪುದು ಗುರು ಕುರುಪಿತ ಗೋಪಾಲನ ಅಭಿವಂದನೆಯ ಪಾಂಡು ಸುತರು ಎನ್ನ ಕಳುಹಿದ ಪರಿಯನು ಪಾಂಡು ಸುತರು ಎನ್ನ ಕಳುಹಿದ ಪರಿಯನು ಕೇಳುವೆ ನಾನಿಂದು ಆಲಿಸಿ ಕೇಳುವೆ ನಾನಿಂದು ಆಲಿಸಿರಿ ನೀವು ಯುದ್ಧವೆಂಬುವ ಮಾತು ಮಕ್ಕಳ ಎಣಿಪದು ಯುದ್ಧವೆಂಬುವ ಮಾತು ಮಕ್ಕಳ ಎಣಿಸುವ ಶಾಂತಿಯಿಂದಲೇ ಸಹನೆಯು ಕಾಲಿಯೇ ಶಾಂತಿಯಿಂದಲೇ ಸಹನೆಯು ಬಾಳಿ ಆಲಿಪುದು ಕುರುಪಿತ ಗೋಪಾಲನ ಅಭಿವಂದನೆಯ ಹಸ್ತಿನಪುರದರಸು ನಿನ್ನಯ ಭವನು ಹಸ್ತಿನಪುರದರಸು ನಿನ್ನಯ ಡಾಂಬವನು ನೀನೆ ಕಾಯುತ್ತಿರುವೆ ನೀನೆ ಕಾಯುತ್ತಿರುವೆ ಆಲಿಪುದು ಕುರುಪಿತ ಗೋಪಾಲನ ಅಭಿವಂದನೆಯ ಅಭಿವಂದನೆಯ ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರಿ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬಂಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ಸಮಾನವಾಗಿ ತೀರ್ಪು ನೀಡಬೇಕಾಗಿದೆ. ಹೀಗೆ ಆಡದಿದ್ದರೆ ಮುಂದೆ ಆಗಬಹುದಾದಂಥ ಅನರ್ಥಗಳಿಗೆ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಧರಿಸುವಂತಹುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರ ರಕ್ತ ಧಾರೆಯಿಂದ ಮಾತೃಮೂರ್ತಿಯನ್ನು ತೊಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ನಿರ್ಣಯವಾಗಬೇಕಾಗಿದೆ. ಮಿತ್ರರೇ, ಮುಖ್ಯ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರು ಆದ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಪೂರೈಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನೂ ನಿಮ್ಮ ವಾಗ್ದಾನವು ಉಳಿದಿದೆ. ಅವರು ನನ್ನೊಡನೆ ನಿಮಗೆ ಈ ರೀತಿಯ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಡೆದುಕೊಂಡವು, ವಾಗ್ದಾನದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಿ. ಸಭಾಪತಿರೇ, ಕೇಳಿದಿರ ಪಾಂಡವರ ವಿನಯ ವಚನಗಳನ್ನು.
ಬಾಲ್ಯದಿಂದಲೂ ನೀವು ಅವರೊಂದಿಗೆ ತೋರಿತ ದೀರ್ಘ ವೈರ್ಯವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಾಪ್ರಾಸನ, ಲಾಕ್ಷಾಗ್ರಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮುಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ನ್ಯಾಯಯುತವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಶಾಂತಿ ಸಮಾಧಾನಗಳಿಂದ ಪ್ರಯತ್ನಿಸಿ ಪಾಂಡವರೊಂದಿಗೆ ರಾಜಿ ಮಾಡಿಕೊಂಡಿರಿ. ಧೃತರಾಷ್ಟ್ರ ರಾಜೇಂದ್ರ, ಈವರೆಗೂ ನೀನು ನಿನ್ನ ಮಕ್ಕಳನ್ನು ಸ್ವೇಚ್ಛಾಚಾರಿಗಳಾಗಿ ಬಿಟ್ಟಂತೆ ಮುಂದೆಯೂ ಬಿಡುವೆಯಾದರೆ ಅಪಾರ ದುಃಖಕ್ಕೀಡಾಗಿವೆ. ಕಣ್ಣೀರು ಕಾಲುವೆಯಾಗಿ ಹರಿಯುವುದಕ್ಕೆ ಅವಕಾಶ ಕೊಡಬೇಡ. ಕೌರವರಂತೆ ಪಾಂಡವರು ನಿನ್ನ ಮಕ್ಕಳಲ್ಲವೇ? ಪಾಂಡುರಾಜನು ಮೃತನಾದ ಬಳಿಕ ಅವರು ತಮ್ಮ ಬಾಲ್ಯವನ್ನು ನಿನ್ನ ತೊಡೆಯ ಮೇಲೆ ಕಳೆದರಲ್ಲವೇ? ಆ ಮಕ್ಕಳಿಗೆ ಆಶ್ರಯ ಕೊಡು ಎಂದು ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ. ಸರ್ವಜ್ಞನಾದ ನಿನಗೆ ಇದಕ್ಕಿಂತ ಹೆಚ್ಚಿಗೆ ಹೇಳುವ ಅವಶ್ಯಕವಿಲ್ಲ. ಪಾಂಡವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರ, ಕರ್ತವ್ಯವನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರ ಸೇರಿದೆ. ಕುಮಾರ, ಗುರುಗಳೇ, ಪರಿಭ್ರಮೆಯಿಂದಲೇ ಕೆಡದಿರು ಮನುಜ, ಪರಿಭ್ರಮೆಯಿಂದಲೇ ಕೆಡದಿರು ಮನುಜ, ಪರವಸ್ತುವ ನೀ ಮರೆತು ತರಳರು ಸತೀಶ ತರ ಬಾಂಧವರು, ತರಳರು ಸತೀಶ ತರ ಬಾಂಧವರು, ಮರಣ ಕಾಲಕ್ಕೆ ಕಾಯುವರೆ, ಮರಣ ಕಾಲಕ್ಕೆ ಕಾಯುವರೆ. ಪರಿಭ್ರಮೆಯಿಂದಲೇ ಕೆಡದಿರು ಮನುಜ, ಪರವಸ್ತುವ ನೀ ಮರೆತು ಜನನಕ್ಕೂ ಮುನ್ನ ನಿನಗವರಾರು, ಜನನಕ್ಕೂ ಮುನ್ನ ನಿನಗವರಾರು, ನೀನಾರ ಬರಿಗೆ ಕೇಳೋ ಮೂಡ, ಪರಿಭ್ರಮೆಯಿಂದಲೇ ಕೆಡದಿರು ಮನುಜ, ಪರವಸ್ತುವ ನೀ ಮರೆತು ತನುವಿರುವ ತನಕ ಅನುಸರಿಸುವರು, ತನುವಿರುವ ತನಕ ಅನುಸರಿಸುವರು, ಕೊನೆಯಲ್ಲಿ ಓರ್ವನೆ ಕೇಳೋ ಮೂಡ, ಕೊನೆಯಲ್ಲಿ ಓರ್ವನೆ ಕೇಳೋ ಮೂಡ, ಪರಿಭ್ರಮೆಯಿಂದಲೇ ಕೆಡದಿರು ಮನುಜ, ಪರವಸ್ತುವ ನೀ ಮರೆತು. ಧೃತರಾಷ್ಟ್ರ, ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ಕೇಳಿದ್ದೀರಲ್ಲವೇ? ಈ ಸಲಹೆಯನ್ನು ಮನ್ನಿಸಿ ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಈ ಸುಸಮಯವನ್ನು ವ್ಯರ್ಥ ಮಾಡುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ದುರ್ಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧವೇಕೆ? ಈ ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದ ಇರುವುದು ಒಳ್ಳೆಯದು. ನನ್ನ ಮಾತನ್ನ ಕೇಳು. ತಾತ, ಮುಗಿಯಿತೇ ನಿಮ್ಮ ಮಾತುಗಳು? ದುರ್ಯೋಧನ,
ಮಾತನು ಲಾಲಿಸು ಖ್ಯಾತ ಸುಯೋಧನ ನೀತಿತನುಚಿತ ಭೂತಳೇಶನೇ ದುರ್ಯೋಧನ ಗುರುಗಳೇ, ಮಾತನು ಲಾಲಿಸು ಖ್ಯಾತ ಸುಯೋಧನ ನೀತಿತನುಚಿತ ಭೂತಳೇಶನೇ ದುರ್ಯೋಧನ ದರೆಯೊಳು ಖ್ಯಾತಿಯ ಪಡೆಯ ಸುಯೋಧನ ದರೆಯೊಳು ಖ್ಯಾತಿಯ ಪಡೆಯ ಸುಯೋಧನ ಪಾಂಡವರೊಳ್ಳು ನೀ ಪ್ರೇಮವ ತೋರೈ ಪಾಂಡವರೊಳ್ಳು ನೀ ಪ್ರೇಮವ ತೋರೈ ಮಾತನು ಲಾಲಿಸು ಖ್ಯಾತ ಸುಯೋಧನ ನೀತಿ ತನುಚಿತ ಭೂತಳೇಶನೇ ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ಪಿತಾಮಹ ಭೀಷ್ಮರು ಹೇಳಿರುವುದಕ್ಕಿಂತ ಹೆಚ್ಚಿನದಾಗಿ ನಾನೇನು ಹೇಳುವುದಿಲ್ಲ. ಶ್ರೀಕೃಷ್ಣ ಪರಮಾತ್ಮರ ಸಂದೇಶವು ಪಿತಾಮಹ ಭೀಷ್ಮರ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಪ್ರೀತಿಯಿಂದ ಆಧರಿಸು. ಪಾಂಡವರು ನೀವು ಸಹೋದರರಲ್ಲವೇ? ಅವರಲ್ಲಿ ನಿನಗೆ ವಿರೋಧವೇಕೆ ದುರ್ಯೋಧನ? ಗುರುಗಳೇ, ನಾನು ನಿನ್ನ ಗುರುವಾಗಿ ಮಾತನ್ನು ಹೇಳುತ್ತಿದ್ದೇನೆ. ನನ್ನ ಮಾತನ್ನು ಕೇಳು ದುರ್ಯೋಧನ, ನನ್ನ ಗುರುಗಳೇ, ಮಾತನ್ನು ಕೇಳು. ಇದೇ ನಿಮ್ಮ ಮಾತುಗಳು. ಕುಮಾರ ದುರ್ಯೋಧನ, ದುಡುಕದಿರೈ ಕುವರ ದುರ್ಯೋಧನ ದುರಿತವರಿಗೆ ಬಾಳು ನಿಧೀರ ದುಡುಕದಿರೈ ಕುವರ ದುಡುಕ
ಸೋದರನೊಳ್ಳಿನಗೆ ಹಾಗೆ ತನವೇಕೆ ಸಾಧಿಸಿ ಹಠದಿ ಬಳಲುವುದೇಕೆ ಸೋದರರೊಳ್ಳಿನಗೆ ಹಾಗೆ ತನವೇಕೆ ಸಾಧಿಸಿ ಹಠದಿ ಬಳಲುವುದೇಕೆ ಸೋದರರಾಗೆ ತನ ಹೀಗಿಲಿ ಬಾಳೋ ಕುಮಾರ ಸೋದರರಾಗೆ ತನ ಹೀಗಿಲಿ ಬಾಳೋ ದುಡುಕದಿರೈ ಕುವರ ದುರ್ಯೋಧನ ನುರಿತವನಿ ಪಾಲು ದುಡುಕದಿರೈ ಕುವರ ಕುಮಾರ ಶ್ರೀಕೃಷ್ಣ ಪರಮಾತ್ಮನ ಸಂದೇಶವು ಪಿತಾಮಹ ಭೀಷ್ಮರ ಮತ್ತು ಗುರು ದ್ರೋಣರ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಇನ್ನಾದರೂ ನೀನು ಯುದ್ಧದ ಚಿಂತೆಯನ್ನು ಬಿಟ್ಟು ಈ ನಿನ್ನ ವೃದ್ಧ ಜನನಿ ಜನಕರಿಗೆ ಸಂತೋಷವನ್ನು ಉಂಟು ಮಾಡು. ಬಂಧು ಬಾಂಧವರ ರಕ್ತಪಾತದಿಂದ ಈ ಭಾರತ ಭೂಮಿಯನ್ನು ಅರಾಜಕವಾಗಿ ಮಾಡಬೇಡ ಕುಮಾರ, ಅರಾಜಕವಾಗಿ ಮಾಡಬೇಡ. ದುರ್ಬೋಧೆಗೆ ಕಿವಿಗೊಡಬೇಡ. ಚೆನ್ನಾಗಿ ವಿಚಾರ ಮಾಡು. ಪಾಂಡವರು ನಿನಗೆ ಸಹೋದರರಲ್ಲವೇ? ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು ಕುಮಾರ, ಸುಖವಾಗಿ ಬಾಳು. ತಂದೆಯವರೇ, ಮುಗಿಯಿತೇ ನಿಮ್ಮ ಮಾತುಗಳು? ದುರ್ಯೋಧನ, ಓ ವಿದುರ, ನಡೆಯಲಿಲ್ಲ ಅರಣ್ಯರೋಧನ. ದುರ್ಯೋಧನ, ಏನಂದ್ರೆ ನನ್ನ ರೋದನವು ಅರಣ್ಯ ರೋದನವೇ? ಛೇ ಛೇ, ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ ಕೆಡುವವರನ್ನು ನೋಡಿದಾಗ ಸದುಪದೇಶ ಮಾಡುವುದು ನನ್ನ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ನನಗೆ ದೋಷವು ಸಂಭವಿಸುವುದು. ದುರ್ಯೋಧನ, ನೀನು ಯೌವನ ಮದದಿಂದ ಗರ್ವಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶಗಳು ನಿನಗೆ ಕೇಳುವುದಿಲ್ಲ. ಬಯಸಬೇಡ ಕದನ ಸುಯೋಧನ, ಬಯಸಬೇಡ ಕದನ, ಈ ಕದನ ಈ ಕದನ. ಬಯಸಬೇಡ ಕದನ ಸುಯೋಧನ, ಬಯಸಬೇಡ ಕದನ, ಈ ಕದನ ಈ ಕದನ. ತಾತ ಗುರು ಭೀಷ್ಮರ ಮಾತನ್ನು ಆಲಿಸು ನೀನು. ತಾತ ಗುರು ಭೀಷ್ಮರ ಮಾತನ್ನು ಆಲಿಸು ನೀನು. ವಿಧ ವಿಧದಲ್ಲಿ ಬೇಳುವೆ ನಾನು, ವಿಧ ವಿಧದಲ್ಲಿ ಬೇಳುವೆ ನಾನು. ಬಯಸಬೇಡ ಕದನ ಸುಯೋಧನ, ಬಯಸಬೇಡ ಕದನ, ಈ ಕದನ ಈ ಕದನ. ದುರ್ಯೋಧನ, ಪೂಜ್ಯ ತಂದೆ ಪಿತಾಮಹರಾದ ಭೀಷ್ಮರು, ಗುರುಗಳಾದ ದ್ರೋಣರು, ಶ್ರೀಕೃಷ್ಣ ಪರಮಾತ್ಮರು ಹೇಳಿರುವುದಕ್ಕಿಂತ ಹೆಚ್ಚೇನು ಹೇಳುವುದಿಲ್ಲ. ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಸುಖ ಸಂಪತ್ತು ಯಾರಿಗೂ ಶಾಶ್ವತವಲ್ಲ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ಆದರೆ ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಆ ಪಾಂಡವರಿಗೂ ಕೊಡು. ಇದು ನನ್ನ ಅಭಿಪ್ರಾಯ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೇಕೆ ಹೇಳುವುದಿಲ್ಲ? ನಿನಗಾಗಲಿ, ಆ ಕೃಷ್ಣನಿಗಾಗಲಿ, ನಮ್ಮ ತಂದೆಯವರಿಗಾಗಲಿ, ಪಿತಾಮಹ ಭೀಷ್ಮರಿಗಾಗಲಿ
ಗುರುಗಳಾದ ದ್ರೋಣಾಚಾರ್ಯರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವರಲ್ಲವೇ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಪಾಂಡವರ ಪಕ್ಷಪಾತಿಯಾದ ನೀನು ನಿನ್ನ ಹುಟ್ಟುಗುಣಕ್ಕನುಸಾರವಾದದ್ದನ್ನೇ ಹೇಳಿದೆ. ಓ ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನ ಬಹಳ ತ್ಯಾಗನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಪೊಳ್ಳು ಮಾತಿಗೆ ಒಡಂಬಡುವ ಬುದ್ಧಿಹೀನನಲ್ಲ ಈ ದುರ್ಯೋಧನ. ಇದು ಶುದ್ಧ ಕ್ಷತ್ರಿಯ ರಕ್ತದ ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವ. ಕೃಷ್ಣ, ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ಅದು ಹಾಗಲ್ಲ ಕೃಷ್ಣ, ಅದು ಹಾಗಲ್ಲ. ಈ ದುರ್ಯೋಧನನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಹೊಟ್ಟೆ ಬಾಕ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ಈ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಪ್ರಿಯ ಪಾರ್ಥ, ಅದು ದುರಹಂಕಾರ. ಹೆಚ್ಚೇನು ಕೃಷ್ಣ, ಕಪಟ ನಾಟಕ ನಿನ್ನಂತಹ ಕಪಟಿಯ ಸ್ನೇಹ ಬಯಸಿದರಲ್ಲವೇ ಆ ನಿನ್ನ ಹೇಳಿ ಪಾಂಡವರು, ಅದು ದುಸ್ಸಹವಾಸ. ಈ ದುರ್ಯೋಧನ ದುಶ್ಯಾಸರರನ್ನ ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದರಲ್ಲವೇ ಆ ನಿನ್ನ ಹೇಳಿ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರೆಂದು ಹೆಮ್ಮೆ ಪಡುತ್ತಿರೋರಲ್ಲವೇ ಆ ನಿನ್ನ ಪಾಂಡವರು, ಅದು ದುರಾಭಿಮಾನ, ಅದು ದುರಾಭಿಮಾನ. ಹೆಚ್ಚೆ ಕೃಷ್ಣ, ಇಲ್ಲಾರೇ ಏನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರ ಮೇರು ಪರ್ವತದಂತೆ ಅಚಲವಾದದ್ದು. ಸುಮ್ಮನೆ ಕಂಠ ಶೋಷಣೆಯಿಂದ ಏನು ಪ್ರಯೋಜನವಿಲ್ಲ ಕೃಷ್ಣ, ಏನು ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನೇ ಹಿಡಿಯುವುದೇ ಒಳ್ಳೆಯದು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರನ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬೀರುಗಳ ಮಾತುಗಳಿಂದ ಶಾಂತವಾಗುವುದಿಲ್ಲ ಅಣ್ಣ, ಶಾಂತವಾಗುವುದಿಲ್ಲ. ಕೃಷ್ಣ, ವಂಚಕಿ ನಿನ್ನ ತಂತ್ರಕ್ಕೆ ಬೆದರುವೆನು. ಕೃಷ್ಣ, ವಂಚಕಿ ನಿನ್ನ ತಂತ್ರಕ್ಕೆ ಬೆದರುವೆನು. ಕಪಟ ನಾಟಕ ಸೂತ್ರಧಾರಣೆ. ಕೃಷ್ಣ, ಕಪಟ ನಾಟಕ ಸೂತ್ರಧಾರಣೆ, ವಂಚಕಿ ನಿನ್ನ ತಂತ್ರಕ್ಕೆ ಬೆದರುವೆನು. ಕೃಷ್ಣ, ಭೀಮನ ಹೃದಯ ಭಜೆಯುವೆ, ಬಿಸಿಯ ನೆತ್ತರ ಪಾನ ಮಾಡುವೆ. ಕೃಷ್ಣ, ಭೀಮನ ಹೃದಯ ಭಜೆಯುವೆ, ಬಿಸಿಯ ನೆತ್ತರ ಪಾನ ಮಾಡುವೆ. ರಣದಳು ಎಣ್ಣೆಯ ಶೌರ್ಯವಲೇನು. ಕೃಷ್ಣ, ರಣದಳು ಎಣ್ಣೆಯ ಶೌರ್ಯವಲೇನು. ವಂಚಕಿ ನಿನ್ನ ತಂತ್ರಕ್ಕೆ ಬೆದರುವೆನು. ಕಪಟ ನಾಟಕ ಸೂತ್ರಧಾರಣೆ. ಕಪಟ ನಾಟಕ ಸೂತ್ರಧಾರಣೆ, ವಂಚಕಿ ನಿನ್ನ ತಂತ್ರಕ್ಕೆ ಬೆದರುವೆನು. ಕೃಷ್ಣ, ಹೋಗು, ಹೊರಡು ಹೋಗು. ಯುದ್ಧವೇ ಸಿದ್ಧವಾಗಲಿ ಎಂದು ಆ ನಿನ್ನ ಹೇಳಿ ಪಾಂಡವರಿಗೆ ಹೋಗಿ ತಿಳಿಸು. ಇಲ್ಲದಿದ್ದರೆ ಈ ನನ್ನ ಗದೆಯಿಂದ ನಿನ್ನನ್ನು ಹೊರಗೆ ಮಾಡು. ಸಹೋದರ ನಿಲ್ಲಿಸು. ಕೃಷ್ಣ, ಎಚ್ಚರಿಕೆ. ಕೌರವೇಶ್ವರ, ಆ ಹೇಳಿ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಲು ಒಪ್ಪಿಕೊಳ್ಳಬೇಡ. ಆ ಹೇಳಿ ಪಾಂಡವರನ್ನು ನಾನು ರಣರಂಗದಲ್ಲಿ ನೋಡಿಕೊಳ್ಳುತ್ತೇನೆ. ಕೃಷ್ಣ,
ಕೃಷ್ಣ ಹೋಗು, ಯುದ್ಧವೇ ಸಿದ್ಧವಾಗಲಿ ಎಂದು ಆ ನಿನ್ನ ಹೇಳಿ ಪಾಂಡವರಿಗೆ ಹೋಗಿ ತಿಳಿಸು. ಹೊರಟು ಹೋಗು, ರಣರಂಗದಲ್ಲಿ ಈ ನಿನ್ನ ಹೇಳಿ ಪಾಂಡವರಿಗೆ ಈ ನನ್ನ ಕಥೆ ಉತ್ತರ ಕೊಡುವುದು ಎಂದು ಹೋಗಿ ತಿಳಿಸು. ಹೊರಟು ಹೋಗು, ಹೊರಟು ಹೋಗು, ಹೊರಟು ಹೋಗು. ಇಲ್ಲವಾದರೆ ಈ ನನ್ನ ಕಥೆ ಹಿಂದೂ ರಾಜ ನಿಲ್ಲಿಸು. ಕೃಷ್ಣ ಎಚ್ಚರಿಕೆ. ದುರ್ಯೋಧನ ದುಶ್ಯಾಸನ ಹತುವತವೇ ನನ್ನ ವಿಮತ. ನನ್ನ ಪರಮ ವೈರಿ ಅರ್ಜುನನೇ ಅಗತ್ಯರದ ಹೊರತಾಗಿ ಈ ರಾಧೇರಿಯ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ನೀನು ಅವರಂತೆಯೇ ಮಾತನಾಡುವೆಯ ಕಾರಣ ಅರ್ಜುನನ ಮೇಲಿನ ವೈಯಕ್ತಿಕ ವೈರ್ಯಕ್ಕಾಗಿ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಲು ಹೊರಟೆಯ? ಇದು ನಿನ್ನ ಧರ್ಮವೇ? ಕೃಷ್ಣ, ಧರ್ಮದ ಬಗ್ಗೆ ನನಗೆ ಉಪದೇಶ ಮಾಡುವೆಯ? ಸಲ್ಲದ ನಿನಗೆ ಮಾಧವನೇ ಎಲ್ಲ ವಿಜಯವೇ ಬಲ್ಲವನೇ. ಸಲ್ಲದು ನಿನಗೆ ಮಾಧವನೇ ಮಹಾಧವನೇ. ಧರ್ಮದುರೇನ ದುರ್ಯೋಧನನು ಅಧರ್ಮದಿ ನಡೆವ ಪಾಂಡವನು. ಧರ್ಮದುರೇನ ದುರ್ಯೋಧನನು ಅಧರ್ಮದಿ ನಡೆವ ಪಾಂಡವನು. ಯಾಗವಿಲ್ಲದ ರಹಸ್ಯವದ ಬಡಿಸುವ ಯಾಗವಿಲ್ಲದ ರಹಸ್ಯವದ ಬಡಿಸುವ ಕಪಟ ನಾಟಕ ತೋಟಗಾರೇ. ಕಪಟ ನಾಟಕ ಸಲ್ಲದು ನಿನಗೆ ಮಾಧವನೇ ಎಲ್ಲ ವಿಜಯವ ಬಲ್ಲವನೇ. ಸಲ್ಲದು ನಿನಗೆ ಮಾಧವನೇ ಮಾಧವನೇ. ಅಟಬಲ್ ಕರುಣಾವು ದಿಟಬಿದು ನೀ ಕೇಳು. ಅಟಬಲ್ ಕರುಣಾವು ದಿಟಬಿದು ನೀ ಕೇಳು. ಪಕ್ಷಪಾತವ ಬೆಸಗದೆ ನೀ ಹೇಳು. ಪಕ್ಷಪಾತವ ಬೆಸಗದಲ್ಲಿ ಕೇಳು. ಕಪಟ ನಾಟಕ ಸೂತ್ರಧಾರೇ. ಕಪಟ ನಾಟಕ ಸೂತ್ರಧಾರೇ. ಸಲ್ಲದು ನಿನಗೆ ಮಾಧವನೇ ಎಲ್ಲ ವಿಜಯವ ಬಲ್ಲವನೇ. ಸಲ್ಲದು ನಿನಗೆ ಮಾಧವನೇ 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 ಮಾಧವನೇ.
ಪ್ರಾಣಮಿತ್ರನಾದ ಅರ್ಜುನನಲ್ಲಿ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳುವುದಕ್ಕೆ ಬಂದೇ ಇಲ್ಲವೇ? ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗೆ ನನ್ನ ತನುಮನಗಳನ್ನು ಅರ್ಪಿಸುವ ಈ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವ್ಯಾರು ಒಪ್ಪಲ್ಲ, ಖಂಡಿತವಾಗಿ ಒಪ್ಪುವುದಿಲ್ಲ. ತಿಳಿಯಿತು? ಓಹೋ ಓಹೋ, ಮೇರೆ ಮೀರಿತು. ಮದಾನುಮತಿಗಳಾದ ನಿಮ್ಮೊಡನೆ ಮಾತನಾಡುವುದೇ ರಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ವಿಚಾರ ಮಾಡು. ಭಾರತ ಭೂಮಿ ಜಯಿಸು ದುರಾಶ, ಭಾರತ ಭೂಮಿ ಜಯಿಸು ದುರಾಶ, ಸಮಾನ ಶೌರ್ಯ ಸಾಹಸ ವಿರಾಜಿಸು ಸಹೋದರರು ನಿರಾಕರಿಸದಿರೇ. ಭಾರತ ಭೂಮಿ ಜಯಿಸು ದುರಾಶ, ಜಯಿಸು ದುರಾಶ. ಕರೆ ಸಿಗಲಿ ಅನುಜಾತರ, ಕರೆ ಸಿಗಲಿ ಅನುಜಾತರ, ಧರಣಿಯಿತ್ತು ಖ್ಯಾತಿ ಪಡು, ಧರೆಯಲಿತ್ತು ಖ್ಯಾತಿ ಪಡು, ಸುಖವಾಗುತ್ತೀಯ. ಭಾರತ ಭೂಮಿ ಶಾಂತಿ ಜಯಿಸು ದುರಾಶ, ಜಯಿಸು ದುರಾಶ. ವೈರವನ್ನು ನೀಗಿ ಸೈರಣೆಯನ್ನು ತಾಳೆ, ವೈರವನ್ನು ನೀಗಿ ಸೈರಣೆಯನ್ನು ತಾಳೆ, ತಾಳೆ ಧರ್ಮ ನಿರುತ ಸುಗುಣ ಕರುಣ ಬಂದು ಹೊರಗುಣನು ತಯರಿಸಿ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚಂದ ಕರುಣ ಬಂದ ಹೊರಗುಣನು ತಯರಿಸಿ. ಕೋರೆಯೈ ಧರೆಯ, ಕೋರೆಯೈ ಧರೆಯ, ಭಾರತ ಭೂಮಿ ಜಯಿಸು ದುರಾಶ, ಜಯಿಸು ದುರಾಶ. ಭಾರತ ಭೂಮಿ ಜಯಿಸು ದುರಾಶ, ಜಯಿಸು ದುರಾಶ. ನಿನ್ನ ಸಹೋದರರು, ಬಂಧುಗಳು, ಸ್ನೇಹಿತರು ಇವರನ್ನೊಮ್ಮೆ ದೃಷ್ಟಿಸಿ ನೋಡು. ನಿನ್ನೊಬ್ಬರ ಸಲುವಾಗಿ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಸುಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮೆಲ್ಲರ ಸ್ನೇಹ, ಶಾಂತಿ, ಪ್ರೀತಿಯ ಹೊರತಾಗಿ ಮತ್ಯಾವುದು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ಸಮಯ. ಈ ಸಂಧಿಯನ್ನು ನೀನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳುಕಿತ ಗಾತ್ರರಾಗಿ ನಿನ್ನನ್ನು ಆಲಂಘಿಸುವೆ. ಸಾಮ್ರಾಜ್ಯ ಶಾಸನವು ನಿರಾಯಸವಾಗಿ ನಿನ್ನ ಕೈ ಸೇರುವುದು. ಪಾಂಡು ನಂದನೊಡನೆ ಪ್ರಜಾಪಾಲನೆ ಯಜ್ಞದಲ್ಲಿ ದೀಕ್ಷೆನು, ಆಗ ನೀನು ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಸಮೂಹವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಚ್ಛೆಯನ್ನು ನೆರವೇರಿಸಿ ಸಂಧಿಗೆ ಸಮ್ಮತಿಸಿ. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟೆಯನ್ನು ಉತ್ತರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿಯ ಭಿಕ್ಷೆ ಬೇಡುವನು. ಕೌರವೇಶ್ವರ, ಭಿಕ್ಷೆ ಪ್ರದಾನ ಮಾಡು. ಏನು? ನನ್ನಲ್ಲಿ ನಿನಗೆ ಭಿಕ್ಷೆ? ಇದರಲ್ಲಿ ನನ್ನ ಅಪರಾಧವೇನಿದೆ ಕೃಷ್ಣ? ಅಪರಾಧವೇನಿದೆ? ಪಾಂಡವರು ನನ್ನೊಡನೆ ಪಗಡೆಯಾಟದಲ್ಲಿ ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ ಅಲ್ಲದೆ ಅರಣ್ಯವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಹೆಚ್ಚೇನು ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನ ಶಾಸನ ಮಾಡಲು ಈ ದುರ್ಯೋಧನನಿಗಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನ ಒಪ್ಪಿಸುವ ಅಪಮಾನ
ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಏನಂದೆ? ಪಾಂಡವರು ಅವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಏನಂದೆ? ನನಗೆ ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ? ಯುದ್ಧದ ಭಯವನ್ನು ತೋರಿಸುವೆಯ? ಯಾರು ಎದುರಿಸಬಲ್ಲವರು ಜಲದಂತಮಲ್ಲ ದುರ್ಯೋಧನನ, ಯಾರು ಎದುರಿಸಬಲ್ಲವರು? ಕೃಷ್ಣ, ಸೂರನ ಕುಲ ಗಜಪತಿ ಧರೆಯ ನಾಲ್ವನ ಪರಿಪರಿಗೆಂದಲೇ ಸೂರನ ಕುಲ ಗಜಪತಿ ಧರೆಯ ನಾಲ್ವನ ಪರಿಪರಿಯಿಂದ ಕಣದಲು ಎನ್ನೆ ಶೌರ್ಯವ ನೋಡ, ಕಣದಳು ಎನ್ನೆಯ ಶೌರ್ಯವ ಯಾರು ಎನ್ನೆದುರಿಸಬಲ್ಲ ಜಲದಂತಮಲ್ಲ ದುರ್ಯೋಧನನ, ಯಾರು ಎನ್ನೆದುರಿಸಬಲ್ಲ? ಕೃಷ್ಣ, ಭೀಷ್ಮ ದ್ರೋಣ ಕರ್ಣ ದುಶ್ಯಾಸನಾದಿಗಳ ಬೆಂಬಲ ಬೆಳಗಿರೆ. ಕೃಷ್ಣ, ಭೀಷ್ಮ ದ್ರೋಣ ಕವಿಸುತ್ತ ಕರ್ಣ ದುಶ್ಯಾಸನಾದಿಗಳ ಬೆಂಬಲ ಬೆಳಗಿ ಕುಂತಿಯ ಸುತರ ರಣದೊಳು ಗೆಲುವೆ, ಕುಂತಿಯ ಸುತರ ರಣದೊಳು ಗೆಲುವೆ ಯಾರು ಎನ್ನೆದುರಿಸಬಲ್ಲ? ಛಲದಂತ್ರಮಲ್ಲ ದುರ್ಯೋಧನನ, ಯಾರು ಎನ್ನೆದುರಿಸಬಲ್ಲ? ಕೃಷ್ಣ, ಯುದ್ಧವು ಕ್ಷತ್ರಿಯನಿಗೆ ಅರ್ಥ, ಕಾಮ, ಮೋಕ್ಷ ಹಾಗೂ ಜೀವನದ ಏಕೈಕ ಸಾಧನೆ. ಯುದ್ಧದ ಸಲುವಾಗಿ ಈ ದುರ್ಯೋಧನನೆಂದಿಗೂ ಭಯ ಪಡಲ್ಲ, ಪಡುವುದೂ ಇಲ್ಲ. ಸಮರವೇ ಸಿದ್ಧವೆಂದು ಆ ನಿನ್ನ ಪಾಂಡವರಿಗೆ ತಿಳಿಯಿತು. ಸ್ಥಿರನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನು ಹೊಂದುವೆ. ಆದರೆ ಅದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೇ. ಅಪರಾಧಗಳೇನೆಂದು ಕೇಳುವೆ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತಕ್ಕೆ ಸೆಳೆದುದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಜ್ಯಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆನ್ನುವುದನ್ನು ನೆನಪಿನಲ್ಲಿಡು. ಧರ್ಮನಿಷ್ಠರು ಸತ್ಯವಂತವಾದ ತನ್ನೆಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸ ಪ್ರವೃತ್ತಿಯನ್ನು ತೋರಿಸಿದ ವಾರಣಾವತದ ಅರಗಿನ ಮನೆ, ಏಕಾಚಕ್ರ ನಗರಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಭಂಗ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾಗಿರುವ ನಿನಗೆ ಯಶಸ್ಸು ಕೀರ್ತಿಯು ಎಂದಿಗೂ ಲಭಿಸಲಾರದು. ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಧೀಮಂತ ಕೆಚ್ಚದೆಯ ಕಟ್ಟಾಳು ಈ ದುರ್ಯೋಧನನನ್ನು ನೋಡಿ ಕೇಕೆ ಹಾಕಿ ನಕ್ಕಳಲ್ಲವೇ? ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂದೇ ತೊಟ್ಟೆನು ಕೃಷ್ಣ ಈ ಪಣವನ್ನ. ಕೇಳು, ಭೂತ ಪ್ರೇತಗಳಿಗೆ ಮರೆಯಲಾದ ಆ ಭೂತನಾಥೇಶ್ವರನೇ ನನ್ನೊಡನೆ ಕದನಕ್ಕೆ ಹಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಕೊಚ್ಚಿ ಹೋಗಲೋತ್ಸವಿಯೇ. ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರ ಅಷ್ಟೈಶ್ವರ್ಯ ಪ್ರಸನ್ನನೆಂದು ಕೃತಾಂಕಿತನಾದ ಈ ಕೌರವೇಶ್ವರನು ಮಸಣದ ಮಣ್ಣಲ್ಲಿ ಮಣ್ಣು ಹಿಡಿದು ಹೋದರು. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ.
ಬಲವ ಜಯಿಸಿ ಘನ ಮುದಗಳು ಬಲವ ಜಯಿಸಿ ಘನ ಮುದಗಿನ ಕೊಡುವುದಿಲ್ಲವೋ ಯಮತೀದು ಧೀರತ್ವದಲ್ಲಿ ಕೊಡುವುದಿಲ್ಲವೋ ಕೃಷ್ಣ ಆ ಪಾಂಡು ನನ್ನೊಡನೆ ಯುದ್ಧವ ಆ ಪಾಂಡು ನನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವೆನು ಯುದ್ಧ ಮಾಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವೆನು ಕೊಡುವುದಿಲ್ಲವೋ ರತ್ವದಲ್ಲಿ ಕೊಡುವುದಿಲ್ಲವೋ 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 ರಾಘವ ಕೃಷ್ಣ ಸಮರವೇ ಸಿದ್ಧವೆಂದು ಆ ನಿನ್ನ ಪಾಂಡವರಿಗೆ ಹೋಗಿ ತಿಳಿಯಿತು ಹೊರಟು ಹೋಗು ಈ ದರ್ಪಿತ ಕೃಷ್ಣನ ಮಾತುಗಳನ್ನ ನೀನೆಷ್ಟು ಹೊತ್ತು ಸಹಿಸಬಲ್ಲೆ? ಅಣ್ಣ, ಇದು ಕೌರವರ ರಾಜ್ಯಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನೇ ತಿಂದು ಪರಿಪುಷ್ಟರಾದ ಈ ವಯೋವೃದ್ಧರು ಈ ಕೃಷ್ಣನಿಂದ ನಮ್ಮಗಳ ನಿಂದನೆಯನ್ನು ಹೇಗೆ ತದೇಕ ಚಿತ್ತದಿಂದ ಕೇಳುತ್ತಾ ಕುಳಿತಿರುವರು. ಸಮಯವು ಸಿಕ್ಕರೆ ಇವರೆಂತಹ ದ್ರೋಹ ಚಿಂತನೆಗೂ ದೇಶ ತಕ್ಕವರಲ್ಲ. ಅಣ್ಣ, ನಡೆ ಅಣ್ಣ, ಹೋಗೋಣ. ಸರಿಯಾಗಿ ಹೇಳಿದೆ ಸಹೋದರ, ಸರಿಯಾಗಿ ಹೇಳಿದೆ. ಈ ದುಷ್ಟರ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆಯಿರಿ, ಹೋಗೋಣ. ನಡೆ ಅಣ್ಣ, ಹೋಗೋಣ. ನಿಲ್ಲು ಕುಮಾರ, ನಿಲ್ಲು. ಹೋದನೆ, ಹೊರಟೇ ಹೋದನೆ. ವಿದುರ, ಯಾರು ಸಾಮಧಾನವನ್ನು ನಿರಾಕರಿಸಿ ದಂಡವನ್ನೇ ಪರಮೋಪಾಯವೆಂದು ಆಶ್ರಯಿಸುವರು ಅವರು ಶೀಘ್ರವಾಗಿ ಸಂಕಟಕ್ಕೀಡಾಗುವರು. ವಿದುರ, ಹೋಗು ವಿದುರ, ಹೋಗು. ಗಾಂಧಾರಿಯನ್ನೊಮ್ಮೆ ಕರೆದುಕೊಂಡು ಬಾ. ಅವಳೊಂದು ಸಾರಿ ಆ ದುರ್ಯೋಧನನಿಗೆ ಬುದ್ಧಿ ಹೇಳಲಿ. ಕುರುವೃದ್ಧರೇ, ಈ ದುರ್ವರ್ತನನು ದಮನ ಮಾಡಲಾರದವರಾದರೆ ನಿಮ್ಮ ವಿಖ್ಯಾತ ಕುಲದ ಗೌರವವನ್ನು ಹೇಗೆ ತಾನೇ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ತಡೆಗಟ್ಟುವ ಇಚ್ಛೆಯು ನಿಮಗಿದ್ದರೆ ಈ ಕೂಡಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂರುವರನ್ನು ಬಂಧನದಲ್ಲಿಟ್ಟು ಪಾಂಡವರೊಂದಿಗೆ ಸಂಧಾನ ಮಾಡಿಕೊಳ್ಳಿರಿ. ಗ್ರಾಮದ ರಕ್ಷಣೆಗೆ ಕುಲವನ್ನು, ದೇಶದ ರಕ್ಷಣೆಗೆ ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳುವವು. ಈ ಅನೈಚ್ಛಿಕ ಯುದ್ಧದಿಂದ ಭರತ ವರ್ಷದ ಕ್ಷತ್ರಿಯರ ರಾಜರ ಪವಿತ್ರ ರಕ್ತವನ್ನು ಚೆಲ್ಲಲೇಕೆ? ಮಾನವ ಸಂತತಿಯನ್ನು ರಕ್ತ ಪ್ರಳಯದಿಂದ ಉದ್ಧರಿಸುವರಾದರೆ ನಾ ಹೇಳಿದಂತೆ ಮಾಡಿರಿ. ವಾಸುದೇವ, 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 ಈ ದುರ್ವಿನೀತರಾದ ಪುತ್ರರ ವರ್ತನೆಯಿಂದ ನನ್ನ ಹೃದಯದಲ್ಲೊಂದು ಜ್ವಾಲೆಯೂ ಹತ್ತಿ ಉರಿಯುತ್ತಿರುವುದು. ಆದರೆ ನಾನೇನು ಮಾಡಲಿ? ಅಂಧನು, ದುರ್ಬಲನು, ಪರಾಧೀನು. ಪಾಂಡವರಂತೆ ನಾವು ನಿನಗೆ ಬಂಧುಗಳಲ್ಲವೇ? ಪಾಂಡವರನ್ನು ರಕ್ಷಿಸುವಂತೆ ನಮ್ಮ ಪುತ್ರರನ್ನು ರಕ್ಷಿಸುವ ಭಾರವು ನಿನ್ನದು ಕೃಷ್ಣ, ನಿನ್ನದು. ರಾಜೇಂದ್ರ, ಗಾಂಧಾರಿ ಬಂದೆಯ, ಗಾಂಧಾರಿ ಬಂದೆಯ. ನಾವೆಂತಹ ದುರ್ವಿನೀತರಾದ ಪುತ್ರರಿಗೆ ಜನ್ಮವಿದ್ದೆವು ಗಾಂಧಾರಿ, ದುರ್ವಿನೀತರಾದ ಪುತ್ರರಿಗೆ ಜನ್ಮವಿದ್ದೆವು. ಕುಮಾರನು ನನ್ನ ಮಾತನ್ನು ಮೀರಿ ಹೊರಟೇ ಹೋದನು. ಮಾತ ಮೀರಿ ಹೋದನು ಎಲ್ಲ ಕುವರನನ್ನಯ, ಮಾತ ಮೀರಿ ಹೋದನು.
ಕುವರ ಕುವರ ಗಾಂಧಾರಿ, ರಾಜ್ಯ ಲೋಭದಿಂದ ಉನ್ಮತ್ತಪ್ರಾಯನಾದ ದುರ್ಯೋಧನನನ್ನು ಸಂಧಿಗೊಳಂಬಡುವಂತೆ ಮಾಡುವ ಭಾರವು ನಿನ್ನದು ಗಾಂಧಾರಿ, ನಿನ್ನದು. ರಾಜೇಂದ್ರ, ವಿದುರ ಹೋಗು, ವಿದುರ ಹೋಗು. ಆ ಹತಭಾಗ್ಯನನ್ನು ಮತ್ತೊಮ್ಮೆ ಕರೆದುಕೊಂಡು ಬಾ. ಗಾಂಧಾರಿಯು ಆತನಿಗೊಂದು ಸಾರಿ ಬುದ್ಧಿ ಹೇಳಲಿ. ರಾಜೇಂದ್ರ, ಪುತ್ರ ವ್ಯಾಮೋಹದಿಂದ ಪರಿತ್ಯಕ್ತನಾದ ನೀನು ಈ ಅಖಂಡ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ? ಈ ಮೋಹವನ್ನು ತ್ಯಜಿಸು. ವಿವೇಕವೆಂಬ ನಿನ್ನ ಆಂತರಿಕ ಚಕ್ಷುವನ್ನು ತೆರೆ. ಈ ಸಂದಿಗ್ಧ ಸಮಯದಲ್ಲಿ ನೀನೇನು ಮಾಡಬೇಕೆಂಬುದನ್ನು ಚಿಂತಿಸು. ದುರ್ವಿನೀತನು ದುರಾಚಾರಿಯಾದ ದುರ್ಯೋಧನನ ಕೈಗೆ ರಾಜದಂಡವನ್ನು ಒಪ್ಪಿಸುವುದರಿಂದ ಅಧರ್ಮಕ್ಕೆ ಆಹ್ವಾನ ಕೊಟ್ಟಂತಾಗುವುದು, ನರಕವನ್ನು ಕೈಬೀಸಿ ಕರೆದಂತಾಗುವುದು. ಆದರೆ ಈ ಕುರುವೃದ್ಧರ ಹಾಗೂ ಶ್ರೀಕೃಷ್ಣನ ಮಾತಿನಂತೆ ನಡೆದರೆ ಸ್ವರ್ಗದ ದಾರಿಯು ನಿರಾಪದವಾಗುವುದು. ಕುಮಾರನನ್ನು ಕರೆತನ್ನಿ. ಯಾರು ಯಾರು ನನ್ನನ್ನು ಕರೆಸಿದವರು? ಕುಮಾರ, ನಾನು ಕಂದ ತನಯ. ತನಯ ಭಾರತ ಕುಲ ತಿಲಕ, ಓ ತನಯ ಭಾರತ ಕುಲ ತಿಲಕ, ಮಾತೆಯ ಮಾತನು ಆಲಿಸು ಧೀರ. ಶೋಧನ, ಮಾತೆಯ ಮಾತನು ಆಲಿಸು ಧೀರ, ಪಾಂಡವರೊಡನೆ ಸ್ನೇಹದಿ ಬಾಳೈ. ಪಾಂಡವರೊಡನೆ ಸ್ನೇಹದಿ ಬಾಳೈ, ತನಯ ಭಾರತ ಕುಲ ತಿಲಕ, ಓ ತನಯ ಭಾರತ ಕುಲ ತಿಲಕ. ನನ್ನ ಮಾತನ್ನು ಕೇಳು ಕಂದ, ಹುಡುಕಬೇಡ ಮಗನೇ. ಪಾಂಡವರನ್ನು ಹಾಗೆ ಮಾಡು. ಪಾಂಡವರಲ್ಲಿ ವೈರವು ತರವೇ,
ಕುಮಾರ, ನಾನು ನಿನ್ನ ತಾಯಿ ಅಗಣ್ಯ ವ್ರತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ನಿನ್ನ ಕಲ್ಯಾಣ ಒಂದೇ ದೇವರಲ್ಲಿ ನಾನು ಬೇಡುತ್ತಿರುವ ಏಕಮಾತ್ರ ಭಿಕ್ಷೆ. ಬಾಲ್ಯದಿಂದಲೂ ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ನೀರು ಬಂದರೂ ನನ್ನ ದೇಹದ ರಕ್ತವೇ ಇಂಗಿ ಹೋಯಿತೆಂದು ಭಾಸವಾಗುತ್ತಿತ್ತು. ದುಡುಕಬೇಡ ಮಗನೇ, ದುಡುಕಬೇಡ. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಯುದ್ಧದ ಚಿಂತೆಯನ್ನು ಬಿಡು. ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸಮಭಾಗದಿಂದ ಭೂಮಿ ವಿನಾಳು ಕಂದ. ಅಮ್ಮ, ಪುನಃ ಅದೇ ಮಾತು. ಛಲವು ಎನ್ನ ದೇಹ ಬಂದ ಜೀವನದ ಪಥಕ್ಕೆ, ಛಲವು ಒಂದೇ ದೇಹ ಎನ್ನಗೆ ಜೀವನದ ಪಥಕ್ಕೆ, ಉಳಿಪು ಎನ್ನಾಯಸ್ಸು ಭವ್ಯ ಗುರುಕುಲಕ್ಕೆ. ಅಮ್ಮ, ಉಳಿಪು ಎನ್ನಾಯಸ್ಸು ಭವ್ಯ ಗುರುಕುಲಕ್ಕೆ, ಪಣದಿ ಗೆದ್ದ ರಾಜ್ಯವನ್ನು ಮರಳಿಕೊಡಲು ಸಾಧ್ಯವೇ? ಅಮ್ಮ, ಪಣದಿ ಗೆದ್ದ ರಾಜ್ಯವನ್ನು ಮರಳಿಕೊಡಲು ಸಾಧ್ಯವೇ? ಕಳ್ಳಂಕ ಭರಿತ ಪಾಂಡವರಿಗೆ ಇದು ನ್ಯಾಯವಲ್ಲವೇ? ಅಮ್ಮ, ಕಳ್ಳಂಕ ಭರಿತ ಪಾಂಡವರಿಗೆ ಇದು ನ್ಯಾಯವಲ್ಲವೇ? ಹರಿಯದ ಗೀಯದ ಮಗಲ್ಲನೇನು ಮಾಡಬಲ್ಲ, ಹರಿಯದವನ ಹರಿಯಬಲ್ಲ ಏನು ಮಾಡಬಲ್ಲ, ಬೆದರಿ ಓಡಿ ಹೋಗಲಾರ ಛಲದಂಕಬಲ್ಲ. ಅಮ್ಮ, ಬೆದರಿ ಓಡಿ ಹೋಗಲಾರ ಛಲದಂಕಮಲ್ಲ, ಛಲದಂಕಮಲ್ಲ, ಛಲವ ಬಿಡುವುದಿಲ್ಲ, ಛಲದಂಕಮಲ್ಲ, ಛಲವ ಬಿಡುವುದಿಲ್ಲ. ಛಲವು ಒಂದೇ ದೇಯ ಎನಗೆ ಜೀವನದ ಪಥಕ್ಕೆ, ಜೀವನದ ಪಥಕ್ಕೆ, ಜೀವನದ ಪಥಕ್ಕೆ. ಅಮ್ಮ, ಪುನಃ ಅದೇ ಮಾತು. ನಾನು ನಿನ್ನ ಪುತ್ರನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನೇ ತಿಳಿಸಲೇ? ಇಲ್ಲ ಇಲ್ಲ, ಜಗತ್ತೆಲ್ಲವೂ ಪ್ರತಿಭಟಿಸಿದರು ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ. ತಾಯಿ, ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ರಾಜ್ಯಕ್ಕಾಗಿ ಹಂಬಲಿಸುವವರು ಯುದ್ಧ ಮಾಡಿ ಅದನ್ನು ಪಡೆಯಲಿ. ವಾಸುದೇವ, ಇದೆನ್ನ ಕೊನೆಯ ಸಂದೇಶ. ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ಆ ಪಾಂಡವರು ಈ ಛಲದಂಕಮಲ್ಲ ದುರ್ಯೋಧನನೊಡನೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ಎಲ್ಲಿ ಗೊತ್ತೇ? ಎಲ್ಲಿ? ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಮರಣದಲ್ಲಿ, ರಥಿಕರ ಮಹಾಘೋಷದಲ್ಲಿ. ನನಗಿನ್ನು ಸಮಯವಿಲ್ಲ, ಇದನ್ನು ಚೆನ್ನಾಗಿ ನೆನಪಲ್ಲಿಡು. ನನಗಿನ್ನು ಸಮಯವಿಲ್ಲ, ನಾನಿನ್ನು ಬರುತ್ತೇನೆ. ಸಮಯವಿಲ್ಲ. ಅಧರ್ಮ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿಯದು? ಹಸಿದ ಬೇಟೆ ನಾಯಿಯಂತೆ ಮೃತ್ಯು ಬೆನ್ನಟ್ಟಿಕೊಂಡು ಬರುತ್ತಿರುವಾಗ ಮಾನವನಿಗೆ ಸಮಯವೆಲ್ಲಿಯದು? ಹತಭಾಗ್ಯ ಕುಮಾರ, ನೀನು ನಾಶವನ್ನು ಹೊಂದುವೆ, ಸಂಗಡ ಕುರುಕುಲವೂ ನಾಶವಾಗುವುದು. ನಿನ್ನ ವೃದ್ಧಾಂತ ಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯ ಗತಿಗಳಾಗಿ ನೀರವವಾಗಿ ಕಣ್ಣೀರು ಸುರಿಸುತ್ತಾ ಆ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ಹೇ ಪರಮಾತ್ಮ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನೂ ಅದೇನನ್ನು ಬರೆದಿರುವೆ ಸ್ವಾಮಿ? ವಾಸುದೇವ, ಅನರ್ಥವಾಯಿತು, ಅನರ್ಥವಾಯಿತು. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ಯತ್ನಿಸುತ್ತಿರುವರು. ಅಸಂಭವ. ನಾನು ದೂತನು. ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧವಾದುದು. ಏನು ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ? ವಾಸುದೇವ, ನಿನಗೆ ಕೈಗಳನ್ನು ಜೋಡಿಸಿ ಬೇಡಿಕೊಳ್ಳುತ್ತಿರುವನು ಸ್ವಾಮಿ. ಈ ಪಾಪಮಯ ಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ನೀನು ಇಲ್ಲಿಂದ ಹೊರಟು ಹೋಗು ತಂದೆ. ದುರ್ಯೋಧನಿಗೆ ಹೆದರಿ ನಾನು ಇಲ್ಲಿಂದ ಓಡಲೇ ಇಲ್ಲ ತಾಯಿ. ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರ ಸಂಹರಿಸಿದ ಕೃಷ್ಣನು ದರ್ಪಾಂಧನದ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೆದರುವುದೇ? ರಾಜಮಹೇಶಿ, ವಾಸುದೇವ, ಈ ಚಕ್ರದಲ್ಲಿ ಅದೆಷ್ಟು ಶಕ್ತಿ ಇರುವುದು ಎಂಬುದನ್ನು ನೀನು ಬಲ್ಲೆ. ಇದೊಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯಗಳು ನಡೆಯುವವು. ಗ್ರಹ ತಾರಕ ಸಮೂಹವು ಮಕ್ಕಳ ತಿರುಕಳಿನಂತೆ ಕುಣಿಯತೊಡಗುವು. ಕೋಟಿ ಕೋಟಿ ದುರ್ಯೋಧನರು
ಗತ ಪ್ರಾಣರಾಗಿ ನೆಲದಲ್ಲಿ ಹೊರಳಾಡುವರು. ಇಂತಹ ನಾನು ಒಬ್ಬ ಸಾಮಾನ್ಯ ದುರ್ಯೋಧನನಿಗೆ ಭೀತನಾಗಲೇ ಸಾಧ್ಯವಿಲ್ಲ ತಾಯಿ, ಸಾಧ್ಯವಿಲ್ಲ. ವಾಸುದೇವ, ಓ ಪಾಂಡುರಂಗ, ಪ್ರಭಾ ವಿಠಲ, ವೇಣುಗೋಪಾಲ, ರುಕ್ಮಿಣಿ ಲೋಲ. ವಾಸುದೇವ, ಓ ಪಾಂಡುರಂಗ, ಪ್ರಭಾ ವಿಠಲ, ವೇಣುಗೋಪಾಲ, ರುಕ್ಮಿಣಿ ಲೋಲ. ಪಾವನ ಪಾದಗಳ ಮಹಿಮೆಯ ಬಣ್ಣಿಸಿ ಮಾತುಗಳ ಕಾಣೆನು ತಂದೆ ವಿಠಲ. ಓ ಪಾಂಡುರಂಗ, ಪ್ರಭಾ ವಿಠಲ, ಪ್ರಭಾ ವಿಠಲ. ಆಕಾಶ ಭೂಮಿಗಳ ಅಳೆದಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳ ಅಳೆದಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಪಾಪವನು ತೊಳೆದಂತ ಸುರಸತಿಗೆ ಸನ್ನಿಧಿ ತಂದ, ಪಾಪವನು ತೊಳೆದಂತ ಸುರಸತಿಗೆ ಸನ್ನಿಧಿ ತಂದ. ಪಾವನ ಶ್ರೀಪಾದವನಂಬಿದೆನಯ್ಯ, ಓ ಪಾಂಡುರಂಗ, ಪ್ರಭಾ ವಿಠಲ, ವೇಣುಗೋಪಾಲ, ರುಕ್ಮಿಣಿ ಲೋಲ. ಪಾವನ ಪಾದಗಳ ಮಹಿಮೆಯ ಬಣ್ಣಿಸಿ ಮಾತುಗಳ ಕಾಣೆನು ತಂದೆ ವಿಠಲ. ಓ ಪಾಂಡುರಂಗ, ಪ್ರಭಾ ವಿಠಲ, ಪ್ರಭಾ ವಿಠಲ, ಪ್ರಭಾ ವಿಠಲ, ಪ್ರಭಾ ವಿಠಲ. ಭಯವಲ್ಲ ಸ್ವಾಮಿ, ಭಯವಲ್ಲ. ದಾನವ ವಿಜಯ ಯದುಪತಿಗೆ ಶತ್ರುಗಳ ಭಯವೇ, ಜಗದ್ರಕ್ಷಕರಿಗೆ ಪರಪಕ್ಷದ ಪರಾಜಯವೇ, ಗದಾಚಕ್ರ ಪಾಣಿಗೆ ವಿರೋಧಿಗಳ ಚಿಂತೆಯೇ. ಭಯಕ್ಕಾಗಿ ಹೇಳುತ್ತಿಲ್ಲ ಸ್ವಾಮಿ, ಆದರೆ ನನ್ನ ಕಣ್ಣ ಮುಂದೆ ನನ್ನ ಗುರುವಿನ ಹೇಳನವನ್ನು ನಾನು ಹೇಗೆ ತಾನೇ ಸಹಿಸಲಿ? ಅದೂ ನನ್ನ ಕುಲಾಂಗನ ಪುತ್ರನ ಕೈಯಿಂದ. ನೀನು ಭಕ್ತ ಪರಾಧೀನನಲ್ಲವೇ? ಈ ಭಕ್ತಳ ಪ್ರಾರ್ಥನೆಯನ್ನು ಕೇಳು. ನೀನಿಲ್ಲಿಂದ ಪಲಾಯನ ಮಾಡು, ನಿನ್ನ ಚರಣಗಳಿಗೆ ಬಿದ್ದು ಬೇಡುವೆನು ಸ್ವಾಮಿ. ಹೇಳು ತಾಯಿ, ಈ ನಿನ್ನ ಸಲುವಾಗಿ ಇಲ್ಲಿಂದ ನಾನು ಹೇಡಿಯಂತೆ ಪಲಾಯನ ಮಾಡುವೆನು. ಯಾವ ಮಹೋತ್ತರ ಆಶೋತ್ತರಗಳಿಂದ ಇಲ್ಲಿಗೆ ಬಂದನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಗಿ ಹೋಯಿತು. ದುರ್ಯೋಧನನ್ನು ಪ್ರಿಯಬೆಂದು ಎಂದು ಆಲಂಗಿಸಲಿ ಬಂದೆನು. ಆದರೆ ಅವನ ಔದಿತ್ಯವು ನನ್ನ ಸ್ನೇಹದ ವರದ ಹಸ್ತವನ್ನು ವಜ್ರಿಯ ವೈರ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಅಶಾಂತ ರಾಜಸಭೆಯ ವಾತಾವರಣವು, ನನ್ನ ಹೃದಯದ ಶಾಂತ ಕಪಾತವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದ ನನಗೆ ನಿರಾಸೆಯಿಂದ ಹಿಂದಿರುಗುವೆ. ಆದರೂ ಚಿಂತೆ ಇಲ್ಲ ರಾಜ ಮಹೇಶ್, ಈ ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವೆನು. ಪರಮಾತ್ಮ, ಇನ್ನಲ್ಲಿಗೆ ಪಲಾಯನ ನಿಲ್ಲುವ ಛಕ. ಸಹೋದರ ದುಶಾಸನ, ಮಾವ ಸೇಂದುರಾಜ ಬಂಧಿಸಲಿ ಕೃಷ್ಣನನ್ನು. ಗೈಸು ಯೋಗವನ್ನು ತೋರಿ ಗದ್ದಾತಿಯೊಳು ಸೈರನು.
ದುಂಡಗವ ಪಡುವೆ ಸುಯೋಧನ ದುಂಡಗವ ಪಡುವೆ ಸೈರಿ ಸೈ ಬಲ್ಲವರ ಸುಯೋಧನ ಸೈರಿ ಸೈ ಬಲ್ಲವರ ಪರಮ ಪುರುಷನೆಂಬ ಬಿರುದನ್ನು ಪದವಿಯ ಅಡಗಿದ್ದ ಗೆಲುವುದೇ ಕೃಷ್ಣ. ಪರಮ ಪುರುಷನೆಂಬ ಬಿರುದನ್ನು ಪದವಿಯ ಅಡಗಿದ್ದ ಗೆಲುವುದೇ ಕಟಿ ಬೇಡ ಸುಯೋಧನ ತೋರಿದ ಜಾತಿಯೊಳು ಸೈರನೆ ಕಟಿ ಬೇಡ ಸುಯೋಧನ ತೋರಿದ ಜಾತಿಯೊಳು ಸೈರನೆ ಸೈರನೆ ಸೈರನೆ. ಯಾರನ್ನು ಬಂಧಿಸಿರೋ ಮಂದಮತಿಗಳ ಬಟ್ಟೆಯಿಂದ ಬೆಂಕಿಯನ್ನ, ಬೇಸಿಗೆಯಿಂದ ಗಾಳಿಯನ್ನ, ಮರಳಿನಿಂದ ಸಮುದ್ರವನ್ನು ಪ್ರತಿಬಂಧಿಸಲು ಇಚ್ಛಿಸುವರ ವ್ಯರ್ಥ. ಇದು ನಿಮ್ಮಿಂದ ಆಗದು. ಕೃಷ್ಣ, ಈ ಬೆದರಿಕೆಯ ಮಾತುಗಳಿಂದ ಏನು ಪ್ರಯೋಜನವಿಲ್ಲ. ಸಹೋದರ ರಾಜ ಬಂಧಿಸಿರಿ ಕೃಷ್ಣನನ್ನ. ಏಕೆ ನೀವಾರು ಬಂಧಿಸುವುದಿಲ್ಲವೇ? ಬೇಡ, ನಾನೇ ಬಂಧಿಸುತ್ತೇನೆ. ಕೃಷ್ಣ, ಹಿಡಿಬೆ ಕ್ಷಣದೊಳು ನಿನ್ನ, ಹಿಡಿಬೆ ಕ್ಷಣದೊಳು ನಿನ್ನ, ಕೌರವೇಂದ್ರನಾದ ಎಣ್ಣ ಕೆಣಗಿದ ಕಳ್ಳ ಕಪಟಿ ನಿನ್ನ ಹಿಡಿದು ಕಟ್ಟುವೆ. ಹಿಡಿಬೆ ಕ್ಷಣದೊಳು ನಿನ್ನ ಕೃಷ್ಣ. ಆ ಭೀಮ ಭಯದಿ ಬೆದರಿ ನಡುಗಿರೆ, ಆ ಪಾಪ ನಡುಗಿ ನಡುಗಿ ಕೊರಗಿರೆ, ಆ ಪಾಂಡವರ ಹೃದಯವು ಬಗೆದು. ಕೃಷ್ಣ, ಆ ಭೀಮ ಭಯದಿ ಬೆದರಿ ನಡುಗಿರೆ, ಆ ಪಾಪ ನಡುಗಿ ನಡುಗಿ ಕೊರಗಿರೆ, ಆ ಪಾಂಡವರ ಹೃದಯವು ಬಗೆದು. ಕರುಳ ತೆಗೆದು ಮೋಲಯಂ ಮಾಡಿ ರುಳ್ಳವಂ ಚಂಡಾಡಿ ಮೆರವ ಶೂರನ. ಹಿಡಿವೆ ಕ್ಷಣದೊಳು ನಿನ್ನ, ಕೌರವೇಂದ್ರನಾದ ಎನ್ನ ಕೆಳಗಿದ ಕಳ್ಳ ಕಪಟಿ ನಿನ್ನ ಹಿಡಿದು ಕಟ್ಟುವೆ. ಹಿಡಿವೆ ಕ್ಷಣದೊಳು ನಿನ್ನ ಕೃಷ್ಣ. ಈ ನೆಲವ ಕೊಡನು ಬೆಳನು ನಿನಗೆ, ಹೋರಾಡಿ ಜಯವ ಪಡವೆ ಕೊನಗೆ, ಆ ಪಾಂಡವರ ರಕ್ತವ ಸುರಿಸಿ. ಕೃಷ್ಣ, ಈ ನೆಲವ ಕೊಡನು ಬಿಡನು ನಿನಗೆ, ಹೋರಾಡಿ ಜಯವ ಪಡವೆ ಕೊನಗೆ, ಆ ಪಾಂಡವರ ರಕ್ತ ಸುರಿಸಿ. ನೆಲದಿ ಹರಿಸಿ ಕೆಸರ ಮಾಡಿ ಹೋರಾಡಿ ಜಯವ ಪಡವ ಶೂರನ. ಹಿಡಿವೆ ಕ್ಷಣದೊಳು ನಿನ್ನ, ಕೌರವೇಂದ್ರನಾದ ಎಣ್ಣ ಕೆಳಗಿದ ಕಳ್ಳ ಕಪಟಿ ನಿನ್ನ ಹಿಡಿದು ಕಟ್ಟುವೆ. ಹಿಡಿವೆ ಕ್ಷಣದೊಳು ನಿನ್ನ ಕೃಷ್ಣ. ಈ ಬೆದರಿಕೆಯ ಮಾತುಗಳಿಂದ ಏನು ಪ್ರಯೋಜನವಿಲ್ಲ. ಎಲ್ಲರೂ ಸೇರಿ ಬಂಧಿಸ್ರಿ ಕೃಷ್ಣನನ್ನ.